ಆಲ್ ದ ಬೆಸ್ಟ್ ಟ್ರೈಲರ್ ಲಾಂಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಾ ಗೌಡ ಅಂತ, ರಂಗಭೂಮಿ ಕಲಾವಿದೆ. ನನಗೆ ಆಸ್ಟ್ರೇಲಿಯಾ ಮಹಾನ್ ಮೌನ ಸಿನಿಮಾ ತುಂಬ ಸ್ಪೆಷಲ್ ಸಿನಿಮಾ. ಯಾಕಂದರೆ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಇದೆ. ತುಂಬ ಪರ್ಫಾರ್ಮೆನ್ಸ್ಗೆ ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ತುಂಬ ವುಮೆನ್ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ಜೊತೆಗೆ ನನಗೆ ಒಂದು ಸ್ಟೇಜ್ ಬೇಕಿತ್ತು, ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ. ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ. ಐ ಥ್ಯಾಂಕ್ ಯು ಎವ್ರಿ ಮಾತ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ. ಆ್ಯಂಡ್ ಕೆ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾ, ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಅಲ್ವಾ ನಿಮ್ಮದು? ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ಈ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ. ಸೊ ಫಸ್ಟ್ ಟೈಮ್ ನಾನು ನನ್ನನ್ನು ಈ ಥರ ಪೋಸ್ಟರಲ್ಲಿ ನೋಡ್ಕೋತಿರೋದು, ನನ್ನ ಟ್ರೇಲರ್ನ ನಾನು ನೋಡ್ತಿರೋದು. ಸೊ ನನಗಿದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯು ಹ್ಯಾವ್ ಕಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ನಾವು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಅನ್ನೋದಕ್ಕೆ ಐ ಹ್ಯಾವ್ ಟು ಆಸ್ಕ್ ಯು ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಟ್ರೇಲರ್ ಹೇಗೆ ಅನ್ನಿಸ್ತು ನಿಮಗೆ? ಥ್ಯಾಂಕ್ ಯು. ಇಷ್ಟ ಆಯ್ತಲ್ಲ ಎಲ್ರಿಗೂ? ಇದರಲ್ಲಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ದಿಸ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಆಫ್ ಅಸ್. ನಾನು ಒಬ್ಬಳೇ ಅಲ್ಲ, ಮೈ ಡಿಯರ್ ಫ್ರೆಂಡ್ ವಿಶ್ವಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ. ಆ್ಯಂಡ್ ನಾನು ನಿಮ್ಮನ್ನ ಲಾಸ್ಟಲ್ಲಿ ಹೇಳೋಂಗೆ ಇಲ್ಲ, ನಮ್ಮ ವಿನಯ್ ಸರ್ದು ಆ್ಯಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಫಸ್ಟ್ ಸಿನಿಮಾ. ಸೊ ನಮ್ಮೆಲ್ರಿಗೂ ಇದು ತುಂಬ ಕನಸುಗಳನ್ನ ಇಟ್ಕೊಂಡು ಇದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ನಾನು ಕಷ್ಟದ ಬಗ್ಗೆ ಮಾತಾಡೋ ಸೀನೇ ಇಲ್ಲ, ಬಿಕಾಸ್ ನೀವು ಮಾತಾಡಬೇಕು. ಒನ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಶೋ ಥರ ನೀವು ತುಂಬ ಓಡಾಡಿದ್ದೀರಾ ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಮೆಲ್ರಿಗೂ ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಈ ಥರ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದಕ್ಕೆ ಬಿಗ್ಗೆಸ್ಟ್ ರೀಸನ್ ಅಂದರೆ ಐ ಥಿಂಕ್ ವಿಶ್ವಿ ಆ್ಯಂಡ್ ಸರ್. ಸೊ ಥ್ಯಾಂಕ್ ಯು ಬೋತ್ ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಇವತ್ತು ಮಾತ್ರ ಸಪೋರ್ಟ್ ಮಾಡೋದಲ್ಲ, ಸೆಪ್ಟೆಂಬರ್ 5th ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇಷ್ಟೇ ನಾನು ನಮ್ಮ ತಂಡದಿಂದ ಕೇಳ್ಕೊಳ್ಳೋದು. ಯಾರ್ದಾದ್ರೂ ಏನಾದರೂ ಕ್ವೆಶನ್? ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ಉಪ್ಪಿ ಸರ್ ಒಂದು ಕಡೆ ಒಂದು ಮಾತನ್ನ ಹೇಳಿದ್ರು, ಇಷ್ಟಪಟ್ಟು ಮಾಡೋಕೆ ಇಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ತುಂಬ ಜನ ಥ್ಯಾಂಕ್ ಮಾಡೋಕ್ಕಿದೆ ಇವತ್ತು. ಐ ಆಮ್ ವೆರಿ ಓವರ್ವೆಲ್ಮ್ಡ್ ಟು ಬಿ ಹಿಯರ್. ಫಸ್ಟ್ ಐ ಥಿಂಕ್ ನಾನು ವಿನಯ್ ಅವ್ರಿಗೆ ಫಸ್ಟ್ ಟೈಮ್ ಜಾನ್ವರಿ 2023 ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಏನಾರ ಚಾನ್ಸ್ ಇದ್ದರೆ ನೋಡಿ, ಯು ಕ್ಯಾನ್ ಟ್ರೈ ಸಮಥಿಂಗ್ ಅಂತ. ಸೊ ಅವರು ತುಂಬ ಹಿ ವಾಸ್ ವೆರಿ ಓಕೆ ವಿತ್ ಇಟ್, ಹಿ ವಾಸ್ ವೆರಿ ಓಪನ್ ಟು ಇಟ್. ಈ ಸೆಟ್ ಪರವಾಗಿಲ್ಲ ಮಾಡೋಣ. ಆ್ಯಂಡ್ ಒಂದು 2-3 ಡೇಸ್ ಆದಮೇಲೆ ಒಂದು ಫೋನ್ ಬಂತು. ಆ್ಯಂಡ್ ಅವರು ಹೇ ಮಾಡೋಣ ಪರವಾಗಿಲ್ಲ, ಬನ್ನಿ, ಏನಾರ ಲಿಂಕ್ಸ್ ಇದ್ದರೆ ಕಳಿಸಿ. ಸೊ ನಾನು ಕಳಿಸಿದ್ದೆ ಲಿಂಕ್ಸ್ ಎಲ್ಲ. ಆ್ಯಂಡ್ ಅವ್ರು ನೋಡಿ ತುಂಬ ಚೆನ್ನಾಗಿದೆ, ಮಾಡೋಣ, ಕೆಲಸ ಮಾಡೋಣ. ಅದಾದಮೇಲೆ ಫಸ್ಟ್ ಟೈಮ್ ಮೀಟ್ ಆದ್ವಿ. ಆ್ಯಂಡ್ ಅದಾದ ತಕ್ಷಣ ನನ್ನ ಫ್ರೆಂಡ್ ಥರನೇ ಆಗಿಬಿಟ್ಟಿದ್ದಾರೆ ಇವರು. ಡೈಲಿ ಒಂದು 2-3 ಟೈಮ್ಸ್ ಫೋನ್ ಮಾಡ್ತಾರೆ, 2-3 ಅಟ್ಲೀಸ್ಟ್ 5-6 ಟೈಮ್ಸ್ ಫೋನ್ ಮಾಡ್ತಾರೆ. ಆ್ಯಂಡ್ ನಾನು ಕ್ಲೋಸ್ ಫ್ರೆಂಡ್ಸ್ ಜೊತೆ ಕೂಡ ಅಷ್ಟು ಮಾತಾಡಲ್ಲ ಡೈಲಿ. So that's how our journey has grown over these last couple of years, and I'm very grateful. Firstly, I want to thank Vinay for giving me this opportunity to be a part of this film, and I hope I've done justice to the music. All the 6 songs ನಾವು ತುಂಬ ಕಷ್ಟಪಟ್ಟು ಒಂದೊಂದು ಲೇಯರ್, ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗೆ ರೆಕಾರ್ಡ್ ಮಾಡಬೇಕು, ಯಾರಿಗಿಂತ ಮಾಡಿಸ್ಬೋದು, ಅದೆಲ್ಲ ಯೋಚನೆ ಮಾಡಿದ್ದೀವಿ. ಸೊ ಐ ಹೋಪ್ ಯು ಆಲ್ ಲೈಕ್ ಆಲ್ ದ 6 ಸಾಂಗ್ಸ್. ಇನ್ನು 3 ಸಾಂಗ್ಸ್ ರಿಲೀಸ್ ಆಗಬೇಕು, ಅದು ಆಗುತ್ತೆ ಆದಷ್ಟು ಬೇಗ. ನೆಕ್ಸ್ಟ್ all the musicians. So guitars, flutes, violins, mixing engineers, ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ತುಂಬ ಥ್ಯಾಂಕ್ ಯು. ಅವ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ದಮ್. ಸಿಂಗರ್ಸ್ ಎಲ್ರಿಗೂ, ಐಶ್ವರ್ಯ, ರಜತ್, ಸುನಿಧಿ, ಸಿಕ್ಕಾಪಟ್ಟೆ ಆಲ್ ಬಿಗ್ ನೇಮ್ಸ್ ಇನ್ ದ ಕನ್ನಡ ಇಂಡಸ್ಟ್ರಿ ಕರೆಂಟ್ಲಿ. ಅವರೆಲ್ಲರೂ ನಾವು ರೆಕಾರ್ಡ್ ಮಾಡಿದ್ದೀವಿ ಈ ಆಲ್ಬಮಲ್ಲಿ. ಸೊ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್, ಪ್ರಕೃತಿ ಆ್ಯಂಡ್ ರೀಶಾ. ಸೊ ಪ್ರಕೃತಿನೂ ನಾವು ಕಾಲೇಜಲ್ಲಿ ಒಂದೇ ಕ್ಲಾಸಲ್ಲಿದ್ವಿ.
ಸೊ ಆವಾಗ ಕೂಡ ನಾವು ಮಾತಾಡ್ತಾ ಇದ್ವಿ, ಓಕೆ ನನ್ನ ಥಾಟ್ಸ್ ಆಮೇಲೆ ಯಾವಾಗಲೂ ಮ್ಯೂಸಿಕ್ ಮೇಲೇ ಇತ್ತು, ಅವ್ರಿಗೆ ಆ್ಯಕ್ಟಿಂಗ್ ಆವಾಗಲೇ ಇತ್ತು. ಆ್ಯಂಡ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಯಾವಾಗ ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂತ. ಆ್ಯಂಡ್ ಇಟ್ ಫೀಲ್ಸ್ ವೆರಿ ಸರಿಯಲ್ ದಟ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್ ಇಸ್ ಆಲ್ಸೋ ದ ಫಸ್ಟ್ ಫಿಲ್ಮ್ ಆಫ್ yours. So it means a lot for a lot more reasons. And she's done a fabulous job. Risha has also done an excellent job. So usually background score ಮಾಡುವಾಗ background score has the ability to save like acting ಎಲ್ಲಾರ ಒಂದು ಚೂರು ಕಡಿಮೆ ಆಗಿದ್ರೆ you can save the acting with music. Sorry. Right. So background score ಮಾಡಿಸುವಾಗ ಯೂಶಲಿ ಆ್ಯಕ್ಟಿಂಗ್ ಎಲ್ಲ ಸೇವ್ ಮಾಡ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಎನ್ಹ್ಯಾನ್ಸ್ ದ ಸೀನ್ ಇಫ್ ದಿ ಆ್ಯಕ್ಟಿಂಗ್ ಇಸ್ ರಿಕ್. ಐ ಡಿಡ್ಂಟ್ ಹ್ಯಾವ್ ಟು ಡೂ ಎನಿ ಆಫ್ ದಟ್ ವಿತ್ ಎನಿ ಆಫ್ ದೆಮ್. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಘು ಸರ್, ಬಾಲು ಸರ್, ವರ್ಷ ಮ್ಯಾಮ್, ಸ್ವಾತಿ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ರೀಶಾ ಆ್ಯಂಡ್ ಪ್ರಕೃತಿ. ಸೊ ಎಸ್, ಐ ಥಿಂಕ್ ಯು ಆಲ್ ವಿಲ್ ರಿಯಲಿ ಎಂಜಾಯ್ ದಿಸ್ ಫಿಲ್ಮ್. ಲಾಸ್ಟ್ಲಿ, ಎಸ್, I wouldn't be here without the support of my parents, and they're sitting here in the audience, and it means a lot to me that they're here. And I think a career like ಈ ಥರ ಒಂದು career ಮ್ಯೂಸಿಕಲ್ಲಿ ಮಾಡಬೇಕು ಅಂದರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಈ ಥರ ಒಂದು ಕೆರಿಯರ್ ಪರ್ಸ್ಯೂ ಮಾಡೋಕ್ಕೆ ಆಗಲ್ಲ. ಸೊ ಇಫ್ ಐಮ್ ಹಿಯರ್ ಟುಡೇ, ಐಮ್ ಸ್ಟ್ಯಾಂಡಿಂಗ್ ಹಿಯರ್, ಐವ್ ಡನ್ ಸೋ ಮಚ್, ಇಟ್ಸ್ ಆಲ್ credit to them. So please, one round of applause for them. They're sitting there. Thank you. And lastly, yes, thank you God, thank you universe. I hope you all will enjoy the songs and the movie of Austin Navanmana. 5th September ನಮ್ಮ ಫಿಲ್ಮ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ನೋಡಿ, ಫಸ್ಟ್ ಡೇ ಫಸ್ಟ್ ಶೋ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಸಾರಿ, ಫಸ್ಟ್ ಫಿಲ್ಮು ಎಲ್ಲಿ ನಿಲ್ಲಬೇಕು ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಗೈಡ್ ಮಾಡಿ. ವಿನಯ್ ಸರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ನಾನು 2017 ಥಿಯೇಟರ್ ಮಾಡ್ತಾ ಇದ್ದೆ. ಮೂವಿ ಇಂಡಸ್ಟ್ರಿಗೆ ಹೆಂಗೆ ಬರೋದು ಗೊತ್ತಿಲ್ಲ. ಸೊ ಮ್ಯೂಸಿಕ್ಕಿಂದ ಥಿಯೇಟರ್ ಶುರು ಮಾಡಿದ್ದು ನಾನು ಕೂಡ. ಸೊ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು, ಮತ್ತು ತುಂಬ ಏನಿಸ್ತು, ತುಂಬ ಕನೆಕ್ಟ್ ಆಯಿತು. ಸೊ ಅದರಿಂದ ನಾನು ಮತ್ತೆ ವಿನಯ್ ಸರ್ ಚಾನ್ಸ್ ಕೊಟ್ಟಿದ್ದರಿಂದ ಈ ಮೂವಿಗೆ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಸಿಕ್ತು. ತುಂಬ ದೊಡ್ಡ ಬಜೆಟ್ ಮೂವಿಲಿ ಬೇರೆ ಬೇರೆ ಥರದ್ದು ಡಿಪಾರ್ಟ್ಮೆಂಟಲ್ಲಿ ಬರೀ ಒಂದು ಕೆಲಸ ಮಾತ್ರ ಕಲಿಯೋಕ್ಕಾಗುತ್ತೆ. ಆದರೆ ಒಂದು ಮಿಡ್ ಬಜೆಟ್ ಮೂವಿಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಸರ್ರು ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಯಾವ್ಯಾವುದು ಹೇಗೆ ಕೆಲಸ ಆಗಬೇಕು ಅವರು ಹೇಳಿಕೊಟ್ಟು ನಮ್ಮ ಕೈಯಲ್ಲಿ ಕೆಲಸ ತೆಗೆಸ್ತಾಯಿದ್ರು. ಸೊ ದ್ಯಾಟ್ ನಮ್ಮದು ಮುಂದಿನ ಭವಿಷ್ಯಕ್ಕೆ ಅದೊಂದು ದಾರಿದೀಪವಾಗುತ್ತೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್. ಮತ್ತು ಅಷ್ಟೇ, ನನ್ನ ಪೇರೆಂಟ್ಸ್ಗೆ ಮತ್ತು ನನ್ನ ವೈಫ್ ಬಂದಿದ್ದಾರೆ ಅವ್ರಿಗೆ, ಮತ್ತು ಈ ಟೀಮ್ನ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ಆದರ್ಶ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀ ಸನಿಹಕ್ಕೆ ಸೊರಗುವ ಸೆಳೆದವೆ ಈ ಬಯಕೆಯು ಸಾರಿ, ಲಿರಿಕ್ಸ್ ಮರ್ತೋಗಿದೆ, ನಾನು ರೆಡಿಯಾಗಿ ಬಂದಿಲ್ಲ. ಸೊ ಖಂಡಿತ ಇದ್ರದ್ದೊಂದು ಹಾಡಿ ನಾನು ಅಪ್ಲೋಡ್ ಮಾಡಿ ವಿಶ್ವನ್ ಟ್ಯಾಗ್ ಮಾಡ್ತೀನಿ. ಸಾರಿ ವಿಶ್ವಿ, ತಪ್ಪಾಗಿ ಆಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ. ನೋಡಿ, ಒಂದು ರೀತಿ ಆಡಿಷನ್ ಥರ ಆಯಿತು. ನೆಕ್ಸ್ಟ್ ಪಿಕ್ಚರಲ್ಲಿ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಫಸ್ಟು. ಆ್ಯಂಡ್ ಎಸ್ಪೆಷಲಿ ಕೆ ಮಂಜು ಸರ್ ಬಂದು ಟ್ರೈಲರ್ ಲಾಂಚ್ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡ್ದೇನೆ, ನೀನು ಮಾಡ್ತಿದ್ಯಾ ಮಾಡಪ್ಪ, ಸಪೋರ್ಟಾಗಿ ನಾನು ನಿಂತಿರ್ತೀನಿ ಬ್ಯಾಕ್ಗ್ರೌಂಡಲ್ಲಿ, ನೀನು ಕೆಲಸ ಏನು ಮಾಡ್ತಿದ್ಯಾ ಅಂತ ನೋಡಿದ್ದೀನಿ. ಅದು ಈಗಿಂದ ಅಲ್ಲ, ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದಾರೆ. ಸೊ ಇಟ್ಸ್ ಬೀನ್ ಲೈಕ್ 13 years ನಂದು ಸಿನಿಮಾ ಇಂಡಸ್ಟ್ರಿ ಜರ್ನಿ. ಸೊ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಕೋ ಡೈರೆಕ್ಟ್ರಾಗಿ ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಅಪ್ಪು ಸರ್ ಜೊತೆ ಎಸ್ಪೆಷಲಿ ಮೇನ್ ಥಿಂಗ್ ಚಕ್ರವ್ಯೂಹದಲ್ಲಿ ತುಂಬ ಕೆಲಸ ಕಲ್ತಿದ್ದೀನಿ. ಅಪ್ಪು ಸರ್ ಜೊತೆ 1.5 year ನಾನು ತುಂಬ ಅವ್ರನ್ನ ನೆನೆಸ್ಕೊಳ್ದಿರೋ ದಿನಾನೇ ಇಲ್ಲ ಇವತ್ತಿಗೂ. ಯಾಕೆಂದರೆ ಆ ಲೆವೆಲಲ್ಲಿ ಕೆಲಸ ಕಲ್ತಿದ್ದೀನಿ, ಕೆಲಸ ಹೇಳ್ಕೊಟ್ಟಿದ್ದಾರೆ. ಆ ಇಡೀ ಟೀಮ್ ಜೊತೆ 1.5 year ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ಇವರು ಹೇಳಿದಾಗೆ 3 ಪಾತ್ರ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ಡೈರೆಕ್ಷನ್ನು, ಒಂದು ಆ್ಯಕ್ಟಿಂಗು, ಇನ್ನೊಂದು ಪ್ರೊಡಕ್ಷನ್ನು. ಸೊ 3 ವಿಭಾಗದಲ್ಲೂ ನಾನು ಕೆಲಸ ಮಾಡಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನನ್ನ 13 years ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ ವರ್ಕ್ ಇದು ತೆರೆ ಮೇಲೆ ಕಾಣ್ತಾ ಇದ್ದೀರಾ. ಸೊ ಹೋಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ.
ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ. 13 ವರ್ಷ ಹುಡುಗಾಟದ ಮಾತೇ ಅಲ್ಲ. ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ನಿನಗೆ ಯಾಕೆ ಬೇಕಿದು, ಈ ಫೀಲ್ಡ್ ಏನಕ್ಕೆ ಬೇಕು, ಕೆಲಸಕ್ಕೆ ಹೋಗಬೇಕು, ಕೈ ತುಂಬ ಸಂಬಳ ಬರುತ್ತೆ, ಎಲ್ಲ ಅದೇ ಥಾಟ್ ಪ್ರೊಸೆಸ್ಸಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನನ್ನ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇಟ್ಸ್ ವೆರಿ ಏನಂತ ಹೇಳ್ತಾರೆ, ತುಂಬ ಖುಷಿ ಆಗುತ್ತೆ ಈ ಒಂದು ಟೀಮ್ನ ಕಟ್ಕೊಂಡು. ನಾನು ಮೇನ್ ಥಿಂಗ್ ಪ್ರೊಡಕ್ಷನ್ ಮಾಡೋದಕ್ಕೆ ಹುಡುಗಾಟ ಅಲ್ಲ, ಒಂದು ಸಿನಿಮಾ ಮಾಡೋದಂದರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಥಿಂಗ್. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿ ಅನುಭವ ಇದ್ದರೆ ಮಾತ್ರನೇ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ನನ್ನ ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾರೂ ಪರಿಚಯ ಇರಲಿಲ್ಲ. ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದ್ದೀವಿ. ಯಾಕೆಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು, ಅದರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ, ಯಾರೂ ಪರಿಚಯ ಇಲ್ಲದೇ ಇರೋರು ಇದ್ದರು. ಸೊ ಕಂಪ್ಲೀಟ್ಲಿ ನ್ಯೂ ಕಮರ್ಸ್ ಅಂತಲೇ ಹೇಳ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಆ್ಯಂಡ್ ಎಡಿಟರು ಶಶಿಧರು, ಆ್ಯಂಡ್ ಕೋ ಡೈರೆಕ್ಟರ್ ಕಾರ್ತಿಕ್, ಅಸೋಸಿಯೇಟ್ ಶ್ರೀಧರು, ಆದರ್ಶು, ವೈಗೈ ನದಿ, ಪ್ರೀತಮ್, ಪ್ರವೀಣು, ಸೊ ಫ್ರೆಡ್ಡಿ. ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ವೆರಿ ಸ್ಟ್ರಾಂಗ್ ಆಗಿ ಮಾಡಿಕೊಟ್ರು. ಆ್ಯಂಡ್ ಎಡಿಟರ್ ಶಶಿಧರು, ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ವಿಶ್ವಿಯ, ಅವ್ರು ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇದು ಮೊದಲನೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು. ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಇಲ್ಲ ಇದು ಇವ್ರ ಕೈಯಿಂದ ತೆಗೆಸ್ಬೋದು, ಸಿನಿಮಾ ಚೆನ್ನಾಗಾಗತ್ತೆ. ಆ್ಯಕ್ಚುಲಿ ಸಾಂಗೇ ಇರಲಿಲ್ಲ ಹೇಳಬೇಕು ಅಂದರೆ ಈ ಮೂವಿಗೆ. ಸೊ ಹೋಗ್ತಾ ಅದು 4 ಸಾಂಗ್ ಆಗಿ 5 ಸಾಂಗ್ ಆಗಿ 6 ಸಾಂಗ್ ಆಯಿತು. ಸೊ ಆ ಜರ್ನಿನೇ ಬೇರೆ ಇದೆ, ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ತುಂಬ ಟೈಮ್ ಬೇಕಾಗತ್ತೆ. ಆ್ಯಂಡ್ ಅದಾದ ನಂತರ DOP ರಾಜ್ಕಾಂತ್ ಆ್ಯಂಡ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನೀವು ನೋಡ್ಬೋದು. ಎಸ್ಪೆಷಲಿ ಸುಕೃತ್, ನನ್ನ ಡೈಲಾಗ್ ರೈಟರ್. ನಾವು ಚಕ್ರವ್ಯೂಹದಲ್ಲಿಂದನೂ ನಾವು ತುಂಬ ಕೆಲಸ ಮಾಡ್ಕೊಂಬಂದಿದ್ದೀವಿ. ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ಬರೆದಿದ್ದಾರೆ, ಅವರು ಬಂದಿದ್ದಾರೆ ಸುಕೃತ್. ಸೊ ಥ್ಯಾಂಕ್ ಯು ಸೊ ಮಚ್ ಸುಕೃತ್. ಅದಾದ ನಂತರ ಇನ್ನೆಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ ಎಸ್ಪೆಷಲಿ, ಸೊ ನೀನು ಯಾವಾಗ ಹೇಳ್ತೀಯ, ಏನು ಮಾಡ್ತೀಯಾ, ಎಷ್ಟು ಯಾವಾಗ ಡೇಟ್ ಬೇಕು ಹೇಳು ಅಂದ ತಕ್ಷಣವೇ ಟಕ್ಕಂತ ಬಂದು ಮಾಡಿಕೊಟ್ರು. ಓನ್ಲಿ ಬಿಕಾಸ್ ಈ 13 ವರ್ಷ ಜರ್ನಿ, ಪೇಮೆಂಟ್ ಎಲ್ಲ ಸೆಕೆಂಡ್ರಿ, ನೀನು ಯಾವಾಗ ಮಾಡಬೇಕು ಅಂತ ಹೇಳು, ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿರೋದಕ್ಕೆ ಬಾಲು ಸರ್, ಸ್ವಾತಿ ಮೇಡಮು, ಜಗ್ಗಪ್ಪ, ಗೊಬ್ಬರ, ಎವ್ರಿ ಒನ್, ಪ್ರಕಾಶ್ ನಾಯ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಸೆಪ್ಟೆಂಬರ್ 5ಕ್ಕೆ ನಮ್ಮ ಸಿನಿಮಾ ಲಾಂಚ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿ. ಹೊಸಬ್ರು ಸಿನಿಮಾ ಯಾರೂ ಕೈ ಬಿಟ್ಟಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಈಗ ಎಕ್ಸಾಂಪಲ್ ಸೂಫ್ರಮ್ಸು ತುಂಬ ಚೆನ್ನಾಗಿ ಹಿಟ್ಟಾಗಿದೆ. ಸೊ ಅದೇ ಥರನೇ ಆಸ್ಟಿನ ಮಹಾನ್ ಮೌನನ ನೀವು ಸ್ವೀಕರಿಸ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್ಪೆಷಲಿ ನನ್ನ ಕೋ ಆರ್ಟಿಸ್ಟ್ ರಿಷಾ ಮತ್ತು ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ್ಯಸ್ ಎ ಆನ್ ಸ್ಕ್ರೀನ್ ನಾನು ಡೆಬ್ಯೂ ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಐ ಆಮ್ ನಾಟ್ ಎ ನ್ಯೂ ಕಮರ್, ಬಿಕಾಸ್ 13 years ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಬಟ್ ಆನ್ ಸ್ಕ್ರೀನಲ್ಲಿ ಹೊಸಬಾಗಿರೋದ್ರಿಂದ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೇ. ಸೊ ಅವರಿಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಸ್ ಎ ಡೈರೆಕ್ಟರ್ ನಾನು 100% ಏನು ಕೊಡಬೇಕೋ ಕೊಟ್ಬಿಟ್ಟೆ. ಆ್ಯಸ್ ಎ ಆರ್ಟಿಸ್ಟ್ ಆಗಿ ಆನ್ ಸ್ಕ್ರೀನಲ್ಲಿ ನಾನು ಹೊಸಬ. ಬಟ್ ನೀವು ಹೇಳಿದ ಕ್ವಶನ್ ಬ್ಯೂಟಿಫುಲ್ ಕ್ವಶನ್. ಅದು ನಾನು ಏನು ಪಾತ್ರ ವಹಿಸ್ಬೇಕೋ, ಏನು ಜೀವ ತುಂಬಿಸ್ಬೇಕಾಗಿದೆಯೋ, ಆಸ್ಟಿನ್ ಅನ್ನೋ ಕ್ಯಾರೆಕ್ಟ್ರಿಗೆ ಏನು ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸ್ಬೇಕೋ ಅಷ್ಟು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್ ನನಗೆ ಇನ್ನೂ ಬೆಟರ್ ಬೇಕು ಅಂತಲೇ ನಾವು ಕಾಯ್ತೀವಿ. ಬಟ್ ಸ್ಟಿಲ್ ಒಂದು ನನ್ನ ಕಡೆಯಿಂದ ಏನು ಪ್ರಯತ್ನ ಕೊಡಬೇಕೋ ಕೊಟ್ಟಿದ್ದೀನಿ. ಕರೆಕ್ಷನ್ಸ್ ಇದ್ದರೆ ಮುಂದೆ ತಿದ್ಕೊಂಡು ಮಾಡೋಣ. ಸೊ ತೊಂದರೆ ಇಲ್ಲ. KRG ಸ್ಟುಡಿಯೋ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಅಭಿ ಆ್ಯಂಡ್ ಕಾರ್ತಿಕ್ ಅವರು. ಸೊ ಪ್ರಾಬಬ್ಲಿ ಇವತ್ತು ಅವ್ರದ್ದು ರಿಪನ್ ಸ್ವಾಮಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಾಬಬ್ಲಿ ಮಂಡೆಯಿಂದ ನನಗೆ ಸ್ಕ್ರೀನಿಂಗ್ಸ್ ಹೇಳ್ತಾರೆ. ಅರೌಂಡ್ 70 or 80 ಅಂತ ಹೇಳಿದ್ದಾರೆ. ನೋಡಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ. ಸದ್ಯಕ್ಕೆ ಇಲ್ಲ, ಮುಂದೆ ಚೆನ್ನಾಗಿ ಜನ ಸ್ವೀಕಾರ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡಿದ ನಂತರ ಡಬ್ಬಿಂಗು ಇಲ್ಲಾಂದರೆ ಬೇರೆ ರೀತಿ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತೀವಿ.
ಸೆಕೆಂಡ್ ಹಾಫಲ್ಲಿ ಮೌನ ಅಂತ ಏನಿಲ್ಲ. ಯಾರು ಹೇಳಿದಂತ ಗೊತ್ತಾಗಿಲ್ಲ ನನಗೆ. ಎಲ್ಲಿ ಆಸ್ಟಿನ್ನ ಮಹಾನ್ ಮೌನ, ಇಟ್ಸ್ ಎ ಕಂಪ್ಲೀಟ್ ಸೈಲೆನ್ಸ್ ಅಂತ. ಅಂದರೆ ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ, ಅದು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಏನಿಲ್ಲ. ಬಟ್ ಎಲ್ಲಿ ಬರುತ್ತೆ ಅಂತ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಮೌನ ಅಂದರೆ ಬರೀ ಮಾತಲ್ಲ, ಅದು ಯಾವ ರೀತಿ ಬೇಕಾದ್ರೂ ಆಗಿರುತ್ತೆ. ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಮನುಷ್ಯನ ವ್ಯಕ್ತಿತ್ವ, ಬರೀ ಅವ್ನು ಮೌನವಾಗಿದ್ದ ತಕ್ಷಣ ಮೌನ ಅಂತ ಅಲ್ಲ. ಬಟ್ ಇದು ಬೇರೆ ರೀತಿ ನಾನು ಮಾಡಿದ್ದೀನಿ. ಬಟ್ ಅದನ್ನು ನೀವು ಸಿನಿಮಾದಲ್ಲಿ ನೋಡ್ತೀರಾ. ಎಕ್ಸ್ಪೆರಿಮೆಂಟ್ ಅಂತ ಏನೂ ಇಲ್ಲ, ಕಾಮನ್ ಥಿಂಗ್ ಇದೆ, ಅದೆಲ್ಲ ಇದೆ. ಬಟ್ ಅದು ಬಿಟ್ಟು ಏನೋ ಒಂದು ಕಂಟೆಂಟ್ ಥರ ಏನೋ ಒಂದಿದೆ. ಅದಕ್ಕೆ ಕಂಪ್ಲೀಟ್ ಮಹಾನ್ ಮೌನ ಇಸ್ ಕಂಪ್ಲೀಟ್ ಸೈಲೆನ್ಸ್. ಅದು ಒಂದು ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ, ಅದು ಚಿತ್ರದಲ್ಲಿ ನೋಡ್ತೀರಿ. ಏನು ಅದು ಪ್ರಾಬಬ್ಲಿ ಅದು ಈಗ ಹೇಳೋಕ್ಕಾಗಲ್ಲ. ಯಾ ಶೋರ್, ನೀವು ನೋಡಿ ಹೇಳಿ. ಥ್ಯಾಂಕ್ ಯು. ಇನ್ಯಾರ್ದಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಸ್ಟಿನ್ನ ಮಹಾನ್ ಮೌನ ಚಿತ್ರ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತು. ಆಸ್ಟಿನ್ನ ಮಹಾನ್ ಮೌನ ಅಲ್ಲ, ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೌನ ಹಾಕೋತಿದ್ದಾರೆ, ನಮ್ಮ ಗುರುಗಳವರು. ನಾನು ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಅವ್ರ ಚಿತ್ರಾಂಗ ಗೊತ್ತು. ನಮ್ಮ ವಿನಯರ ಮಾಮ. ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗ್ಲೂ ಬರ್ತಿರಲಿಲ್ಲ, ಸುಳ್ಳಕ್ಕೆ ಆರೋಗ್ಯ ಸರಿಯಿಲ್ಲ. ನಮ್ಮ ಗುರುಗಳು ಬರಲೇಬೇಕು. ಅವರು ಅಂದಮೇಲೆ ರಾತ್ರಿ ಎಷ್ಟೊತ್ತ ನಾವು ಜೊತೆ ನಾವು ಇರೋಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿ ಟ್ರೈಲರ್ ಇದೆ, ಶಾರ್ಟ್ಸ್ ಬ್ಯೂಟಿ ಇದೆ, ಟೆಕ್ನಿಕಲಿ ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಲಾವಿದರು ಹೊಸಬರು, ನೀವು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದ್ದೀರಾ, ಹೇಳಬಾರ್ದಂಗೆ ಎಲ್ಲ ಸಿನಿಮಾದವ್ರು ಆಮೇಲೆ ಚಾಟ್ ಮಾಡಿಬಿಡ್ತಾರೆ. ನಮ್ಮವ್ರು ಇವಾಗೆಲ್ಲ ತುಂಬ ಫಾಸ್ಟಲ್ಲಿದ್ದಾರೆ, ಎಲ್ಲ ಹೊಸ ಪ್ರತಿಭೆಗಳು. ಅವರಿಗೆಲ್ಲ ಬೆಳೀಲಿ. ಸೂಪ್ರಮ್ ಸೋ ಸುಲೋಚನಾ ಫ್ರಮ್ ಆ ಥರ ಇದು ಹೊಸದಾಗಿದೆ. ಆಸ್ಟಿನ್ ಮಹಾನ್ ಡಿಫ್ರೆಂಟ್ ಆಗಿದೆ. ಯಾರು ಊಹೆ ಮಾಡಿಲ್ಲ ಸಿನಿಮಾ ಒಂದು 50 ಕೋಟಿ ಮಾಡ್ತಾಯಿದೆ ಅಂತ. ಯಾರು ಗೊತ್ತಿರುತ್ತೆ, ಯಾರು ಗೊತ್ತಿರಲ್ಲ, ನಮಗೆ ಗೊತ್ತಿರೋ ಎಲ್ಲ ನನಗೇನು ಕಿತ್ಕೊಂಡಿರು. ಅದರಿಂದ ಈ ಸಿನಿಮಾ ರೇಂಜ್ಗೆ ಹೋಗಲಿ. ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟ್ರಿಗೆ ಹೇಳಿದ್ದೀನಿ, ಓನ್ಲಿ ಮಲ್ಟಿಪ್ಲೆಕ್ಸ್ ಹಾಕು, ಸಿಂಗಲ್ ಥಿಯೇಟ್ರ್ ಹಾಕ್ಬೇಡ. ಮಲ್ಟಿಪ್ಲೆಕ್ಸ್ ಶೋಗಳನ್ನ 2 ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು 30 ಬಂದ್ಮೇಲೆ ರೈಸ್ ಮಾಡೋಕ್ಕೆ. ಸಿಂಗಲ್ ಥಿಯೇಟ್ರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ. ಒಂದು ಶೋ ಹಾಕ್ಬಿಟ್ಟು ತೆಗೆದುಬಿಡ್ತಾರೆ, ಅದಕ್ಕೆ ಹಾಕಲೇಬೇಡ. ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್. ನಾನು ನಿಮ್ಮ ಅಭಿಗೆ ಮಾತಾಡಿದ್ದೀನಿ, ನಿನ್ನೆ ಮಾತಾಡ್ತೀನಿ, ಕಾರ್ತಿಕ ಆಫೀಸ್ ಹೇಳಿದೆ ಕರೆಕ್ಟಾಗಿ ನೋಡ್ಕೊಂಡು ಶೋ ಹಾಕ್ಕೊಡಪ್ಪ ಅಂತ. ಯಾಕೆಂದರೆ ಹೊಸ ಹುಡುಗ ಪ್ರತಿಭೆಗಳು ಯಾರೇನಿದೆ ಅಂತ ಗೊತ್ತಿಲ್ಲ. ನೀವೆಲ್ಲ ತುಂಬ ಕ್ರಿಯೇಟಿವ್, ತುಂಬ ಏನೋ ಕಷ್ಟಪಟ್ಟು ಮಾಡ್ತೀರ, ನಿಮಗೆಲ್ಲ ಒಳ್ಳೇದಾಗಬೇಕು. ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಒಂಚೂರು, ಯಾಕೆಂದ್ರೆ ನಿನಗೆ ಅನುಭವ ಚೆನ್ನಾಗಿದೆ, ಬ್ಯೂಟಿಫುಲ್ ಇದೆ. ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಬೇಕು. ಇವತ್ತು ಮಾಮೂಲು ಅದೇ ಆ್ಯಕ್ಷನ್ನು ಅದೇ ಆಡೋದು, ನಿಮ್ಮದೇನೋ ಒಂಥರ ಡಿಫ್ರೆಂಟಾಗಿ ಕಾಣ್ತು, ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗಲಿ. ಸಿನಿಮಾಗಳು ಇವತ್ತು ಯಾರ್ದು ಹೋಗುತ್ತೆ ಯಾರ್ದು ಹೋಗಲ್ಲ ಅಂತ ನಾವು ಯಾರು ಜಡ್ಜ್ಮೆಂಟಲ್ಲ, ಬ್ರಹ್ಮ ಅಲ್ಲ. ಸಿನಿಮಾ ಏನು ಬೇಕಾದ್ರೂ ಆಗ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆ ದಿನ 5ನೇ ತಾರೀಕು. ಆಮೇಲೆ ಓಣಂ ಆಸ್ಟಿನ್ ನಿಂದಿಲ್ಲ, ಬರೀ ಟೈಟ್ಲ್ ಕರೆಕ್ಟು ಜಾಗ ಅದು. ಆಸ್ಟಿನ್ ಮಹಾಮಾನಕ್ಕೆ ದೊಡ್ಡ ಹಬ್ಬ ಕ್ರಿಶ್ಚಿಯನ್ಗೆ, ಮೋಸ್ಟ್ಲಿ ಅದೇ ಟೈಟ್ಲ್ ಇಟ್ಟಿದೆ. ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೇದಾಗುತ್ತೆ ಅಂತ ಕಾಣುತ್ತೆ. ಒಳ್ಳೇದಾಗಲಿ, ದೊಡ್ಡ ಹಿಟ್ಟಾಗಲಿ. ಚೆನ್ನಾಗಿ ಮಾಡಿದ್ದೀರ, ತಲೆ ಕೆಡಿಸ್ಕೊಬೇಡ. ಒಬ್ಬ ಟೆಕ್ನಿಷಿಯನ್ ಆಗಿ ನೀನೆಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ, ಅನುಭವ ಆಗಿದೆ. ನೀನು ಧೈರ್ಯವಾಗಿರು, ದುಡ್ಡು ಬಗ್ಗೆ ಯೋಚನೆ ಮಾಡ, ಚೆನ್ನಾಗಿ ಪಬ್ಲಿಸಿಟಿ ಮಾಡು. ಡಿಜಿಟಲ್ಲು ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ, ಪತ್ರಿಕೆಗಳು ಸಪೋರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮತ್ತೊಮ್ಮೆ ಎಲ್ಲ ಏನು ಈ ಕಲಾವಿದರೆಲ್ಲ ನಿಜವಾಗ್ಲೂ ಖುಷಿ ಆಯಿತು. ಪದೇ ಪದೇ ನಿನ್ನ ತೆರೆ ಮೇಲೆ ಬರ್ತಾ ಇರಬೇಕಮ್ಮ. ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಯ್ತು ನನಗೆ. ರಂಗಭೂಮಿ ಕಲಾವಿದರು ಹೆಚ್ಚಿಗೆ ತುಂಬ, ಯಾಕೆಂದರೆ ಅವರು ಒಳ್ಳೆ ಕಲಾವಿದರು, ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ. ಈ ಥರದವ್ರು ಬರಬೇಕು. ನಮ್ಮ ಸಿನಿಮಾದವ್ರು ಆಲ್ರೆಡಿ ಏನಾಗಿದ್ದಾರೆ ಇಲ್ಲ, ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾದಾಮಿ ಬಿಸ್ತ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿರ್ತಾರೆ. ಅವರು ಹಿಂಗಿರಲಿಲ್ಲ. ಇವರೆಲ್ಲ ನೋಡಿ ಕಷ್ಟ ಬಿದ್ದು ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗಲಿ, ಈ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗಲಿ. ನಾನು ಫಸ್ಟ್ ನಾನು ನೋಡಿಬಿಟ್ಟು ನೀವು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಗುಡ್ ಈವ್ನಿಂಗ್ ಟು ಆಲ್. ವೇದಿಕೆ ಮೇಲೆ ನಾನು ಹೇಳೋದಕ್ಕೆ ಸಾಹಿತ್ಯ ರಂಗ, ಚಿತ್ರರಂಗ ಎರಡೂ ಇಂಪಾರ್ಟೆಂಟು. ಆ್ಯಕ್ಚುಲಿ ವಿನಯ್ ನನ್ನ ತಂಗಿ ಮಗ ಅವನು. ಆ ಕೆಮಿಸ್ಟ್ರಿ ಇದೆಯಲ್ಲ, ಕಷ್ಟ ಬಿದ್ದಿದ್ದಾನೆ. ನಾನು ಮಂಜೂರಿಗೆ ಹೇಳ್ತಾ ಇದ್ದೆ ಇದನ್ನು.
ನೋಡಿ ಮಂಜಣ್ಣ ಈ ಥರ ಇದೆ. ನಾವು ತುಂಬ ಸ್ನೇಹಿತರು. ಮಂಜು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನಮ್ಮ ಹಿತೈಷಿಗಳು ಮಂಜು. ಏನು ಇದು ಒಳಗಡೆ ಇವನು ಈ ಥರ ಹೋಗ್ತಾ ಇದ್ದಾನೆ. ಆಮೇಲೆ 2 ಇಂಟರ್ವ್ಯೂ ಹೇಳ್ದ, 2 ಕಥೆಗಳು ಹೇಳಿದ್ದಾನೆ ನಾಗರಬಾವಿನಲ್ಲಿ. ಟಿ ಮಾಡಿದೆಯಲ್ಲ ನೀನು, ಇದಕ್ಕೇನಿದೆ ಇದು ಒಳಗಡೆ ಅಂತ. ಆವಾಗ ಅವನು ಹೇಳಿದೆ ಒಂದಿನ, ಶೇಕ್ಸ್ಪಿಯರ್ ಹೇಳಿದ್ರು, ಲಿಟ್ರೇಚರ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಫ್. ಲಿಟ್ರೇಚರ್ ಈಸ್ ಇದು 1885 ಸ್ಟ್ರಾಟ್ಫರ್ಡ್ನಲ್ಲಿ ಥೇಮ್ಸ್ ರಿವರ್ ಮೇಲೆ ಕೂತ್ಕೊಂಡು ಶೇಕ್ಸ್ಪಿಯರ್ ಹೇಳಿದ್ದು. ನಾವು ನೋಡಿದ್ವಿ ಬಿಗಿನಿಂಗ್ನಲ್ಲಿ, ಏನು ಮಾಡ್ತಾ ಇದ್ದಾನೆ ಇರಲಿ ಅಂತ. ಆ ಕೆಮಿಸ್ಟ್ರಿ ಇದೆಯಲ್ಲ, ಎರಡನ್ನೂ ಸೇರಿ ಸಾಹಿತ್ಯ ರಂಗ, ಚಿತ್ರರಂಗ ಸೊ ಮಾಡಿದ್ದಾನೆ. ಮಂಜಣ್ಣವರು ಅಸೆಸ್ ಮಾಡಿದ್ದಾರೆ ಈಗ ಅವರು, ಯಾಕಂದರೆ ಅವರು ಆ ಫೀಲ್ಡಲ್ಲಿದ್ದಾರೆ. ಬೇಸಿಕಲಿ ನಾನು ಅಸಿಸ್ಟೆಂಟ್ ಕಮಿಷನರ, ನಾನು ಅಡ್ವೊಕೇಟ್, ನಾನು ಆರ್ಬಿಟ್ರೇಟ್ರು. ನನಗೆ ಇದ್ರ ಗಂಧ ಗೊತ್ತಿಲ್ಲ ಇದು ಒಳಗಡೆ, ಬಟ್ ಓದಿದ್ದೀನಿ ತುಂಬ. 5 ಲಕ್ಷ ರೂಪಾಯಿ ಪುಸ್ತಕ ನನ್ನ ಹತ್ರ ಇದೆ ಲಿಟ್ರೇಚರ್. ಆ ಥರ ನಮಗೆ ಇವತ್ತಿನ ದಿನ ಹಂಪನ ಏನಿದ್ದಾರೆ ನಮ್ಮ ಅವ್ರ ಗುರುಗಳು ನಮ್ಗವರು ಕನ್ನಡದಲ್ಲಿ ಮಾಡಿದ್ದಾನೆ. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಅರ್ಥ ಆಯ್ತಾ? ಎಲ್ಲರೂ 5ನೇ ತಾರೀಕು ನೋಡೋಣ, ನೋಡ್ಬಿಟ್ಟು ಎಲ್ಲ ಅಸೆಸ್ ಮಾಡಿ ಆ ರಿವ್ಯೂ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಳ್ಳಿ. ಗುಡ್ ಲಕ್ ಟು ಹಿಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದೇ ಒಂದು ಸೆಕೆಂಡ್, ನಿಮಗೆ ಸಿನಿಮಾ ಟೀಮ್ ಪರವಾಗಿ ಒಂದು ಕೃತಜ್ಞತೆ ಕಾಣಿಕೆ ಇದೆ. ಅವರ ಮೊಮ್ಮಗ ಡಿ ವಿ ಗುಂಡಪ್ಪ ಸಾಹಿತ್ಯದಿಂದ ಅವ್ರ ಮೊಮ್ಮಗಳು ಅವರು ಮನೆಯಲ್ಲೇ ಕಲೆ ಇದೆ. ನೋಡಪ್ಪ ಅಲ್ಲಿ